ಅಂದು SIT ಕೊಟ್ಟ ಸಾಕ್ಷಿಗಳೆಲ್ಲ ಇವತ್ತು ಸುಳ್ಳಾಗಿ ಹೋಯ್ತಾ? ಅಮಿತ್ ಶಾ ಹೇಳಿದ್ದೇ ತೀರ್ಪಾಯ್ತು. ಬಾಂಬ್ ಬಿಟ್ಟವರು ಮನುಷ್ಯರೋ ಅಥವಾ ದೆವ್ವಗಳು? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶಿವಂ ಪವಿತ್ರ. ಅದು 2006 ಮತ್ತು 2008 ಮಹಾರಾಷ್ಟ್ರದ ಮಾಲೇಗಾಂವ್ ಪಟ್ಟಣದಲ್ಲಿ ರಂಜಾನ್ ಮಾಸದ ಪವಿತ್ರ ದಿನಗಳಂದೇ ನಡೆದಂಥ ಭೀಕರ ಸ್ಫೋಟಗಳು ಇಡೀ ದೇಶವನ್ನು ನಡುಗಿಸಿದ್ವು. ನೂರಾರು ಅಮಾಯಕರು ರಕ್ತದ ಮಡುವಿನಲ್ಲಿ ಬಿದ್ದಿದ್ರು, 10 ಕುಟುಂಬಗಳು ಅನಾಥವಾಗಿದ್ವು. ಆದರೆ ಈ ಭೀಕರ ಕೃತ್ಯ ನಡೆದು ಸುಮಾರು 2 ದಶಕಗಳು ಕಳೀತಾ ಬಂದರೂ ಇವತ್ತು ನ್ಯಾಯದ ಚಕ್ರ ಎಲ್ಲಿ ಬಂದು ನಿಂತಿದೆ ಗೊತ್ತಾ? ಮಾಲೇಗಾಂವ್ ಸ್ಫೋಟ ಪ್ರಕರಣದ 4 ಆರೋಪಿಗಳನ್ನು ಬಾಂಬೆ ಹೈಕೋರ್ಟ್ ಬುಧವಾರ ಖುಲಾಸೆ ಮಾಡಿದೆ. ಅವರ ವಿರುದ್ಧ ವಿಶೇಷ ನ್ಯಾಯಾಲಯ ನೀಡಿದ ಆದೇಶವನ್ನು ಹೈಕೋರ್ಟ್ ರದ್ದು ಮಾಡಿದೆ. ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಚಂದ್ರಶೇಖರ್ ಮತ್ತು ನ್ಯಾಯಮೂರ್ತಿ ಶ್ಯಾಮ್ ಚಂದಕ್ ಅವರ ಪೀಠ ವಿಶೇಷ ನ್ಯಾಯಾಲಯದ ಆದೇಶದ ವಿರುದ್ಧ 4 ಆರೋಪಿಗಳಾದ ರಾಜೇಂದ್ರ ಚೌಧರಿ, ಧನ್ ಸಿಂಗ್, ಮನೋಹರ್ ರಾಮ್ ಸಿಂಗ್ ನರವಾರಿಯಲ ಮತ್ತು ಲೋಕೇಶ್ ಶರ್ಮಾ ಸಲ್ಲಿಸಿದ್ದಂಥ ಮೇಲ್ಮನವಿಗಳನ್ನು ಪುರಸ್ಕರಿಸಿದೆ. ಈ 4 ವಿರುದ್ಧ ಕೊಲೆ ಮತ್ತು ಕ್ರಿಮಿನಲ್ ಪಿತೂರಿ ಆರೋಪದಲ್ಲಿ ಭಾರತೀಯ ದಂಡ ಸಂಹಿತೆಯ ವಿವಿಧ ವಿಭಾಗಗಳ ಅಡಿಯಲ್ಲಿ ಮತ್ತು ಕಠಿಣ ಕಾನೂನು ಬಾಹಿರ ತಡೆಗಟ್ಟುವಿಕೆ ಕಾಯ್ದೆ ಅಡಿಯಲ್ಲಿ ನೀಡಲಾದಂಥ ದೂರನ್ನ ಇದು ಕ್ವಾಶ್ ಮಾಡಿದೆ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಈ 4 ವಿರುದ್ಧ ಕ್ರಿಮಿನಲ್ ಮತ್ತು ಪಿತೂರಿ ಆರೋಪದಲ್ಲಿ ಭಾರತೀಯ ದಂಡ ಸಂಹಿತೆಯ ವಿವಿಧ ವಿಭಾಗಗಳ ಅಡಿಯಲ್ಲಿ ಮತ್ತು ಕಠಿಣ ಕಾನೂನು ಬಾಹಿರ ತಡೆಗಟ್ಟುವಿಕೆಗಳ ಕಾಯ್ದೆ ಅಡಿಯಲ್ಲಿ ದೂರು ದಾಖಲಾಗಿತ್ತು. ಸೊ ಈ 4 ಆರೋಪಿಗಳು NIA ತಮ್ಮ ವಿರುದ್ಧ ಯಾವುದೇ ಪುರಾವೆಗಳನ್ನು ಸಲ್ಲಿಸೋಕೆ ವಿಫಲವಾಗಿದೆ ಅಂತ ಹೇಳಿ ಸಲ್ಲಿಸಿದ ಅರ್ಜಿಯನ್ನು ಪುರಸ್ಕರಿಸಿ ಬಾಂಬೆ ಹೈಕೋರ್ಟ್ ದೋಷ ಮುಕ್ತ ಮಾಡಿದೆ. ವಿಶೇಷ ನ್ಯಾಯಾಲಯ ಕಳೆದ ವರ್ಷ ಇವರ ವಿರುದ್ಧ ಹೊರಿಸಿದಂತಹ ಆರೋಪಗಳನ್ನು ಹೈಕೋರ್ಟ್ ರದ್ದು ಮಾಡಿದೆ. ಇದರಿಂದಾಗಿ 19 ವರ್ಷಗಳ ನಂತರ ಈ ಬಾಂಬ್ ಸ್ಫೋಟದ ನಿಜವಾದ ಅಪರಾಧಿಗಳು ಯಾರು ಅನ್ನೋದು ಇನ್ನೂ ಪತ್ತೆಯಾಗಿಲ್ಲ. ಹಾಗಾದ್ರೆ ಏನಿದು 2006ರ ಮಾಲೇಗಾಂವ್ ಸ್ಫೋಟ ಪ್ರಕರಣ? 2006ರ ಸೆಪ್ಟೆಂಬರ್ 8ಕ್ಕೆ ಹಮೀದಿಯಾ ಮಸೀದಿ ಮತ್ತು ಬಡಾ ಕಬ್ರಿಸ್ತಾನ್ ಬಳಿ ಶುಕ್ರವಾರದ ಪ್ರಾರ್ಥನೆ ಸಮಯದಲ್ಲಿ ಸೈಕಲ್ಗಳಲ್ಲಿ ಅಳವಡಿಸಲಾದಂಥ ಬಾಂಬ್ಗಳು ಸ್ಫೋಟಗೊಳ್ಳುತ್ತೆ. ಈ ದುರಂತದಲ್ಲಿ ಸುಮಾರು 37 ಮಂದಿ ಸಾವನ್ನಪ್ಪಿದ್ದು 300ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು. ಆರಂಭದಲ್ಲಿ ಮಹಾರಾಷ್ಟ್ರದ ಭಯೋತ್ಪಾದನಾ ನಿಗ್ರಹ ದಳ ಈ ಬಗ್ಗೆ ತನಿಖೆಯನ್ನು ನಡೆಸಿ ನಿಷೇಧಿತ ಸಿಮಿ ಸಂಘಟನಕ್ಕೆ ಸೇರಿದವರು ಅಂತ ಹೇಳಲಾದ 9 ಮುಸ್ಲಿಮರನ್ನ ಬಂಧನ ಮಾಡುತ್ತೆ. ಬಳಿಕ ಈ ಪ್ರಕರಣವನ್ನ ರಾಷ್ಟ್ರೀಯ ತನಿಖಾ ಸಂಸ್ಥೆ ವಹಿಸಿಕೊಳ್ಳುತ್ತೆ. ಈ ವೇಳೆ ಪ್ರಕರಣಕ್ಕೆ ದೊಡ್ಡ ತಿರುವು ಕಂಡುಬರುತ್ತೆ. 2011ರಲ್ಲಿ ಸ್ವಾಮಿ ಅಸೀಮಾನಂದ ನೀಡಿದಂಥ ತಪ್ಪೊಪ್ಪಿಗೆ ಆಧಾರದ ಮೇಲೆ ಸ್ಫೋಟದ ಹಿಂದೆ ಬಲಪಂಥೀಯ ಉಗ್ರಗಾಮಿಗಳ ಕೈವಾಡ ಇರಬಹುದು ಅಂತ NIA ಶಂಕಿಸುತ್ತೆ. ಬಲಪಂಥೀಯರಾದಂಥ 4 ಆರೋಪಿಗಳನ್ನು ಬಂಧಿಸಲಾಗುತ್ತೆ. ಈ ನಡುವೆ 2016ರಲ್ಲಿ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಮುಂಬೈ ವಿಶೇಷ ನ್ಯಾಯಾಲಯ ಆರಂಭದಲ್ಲಿ ಬಂಧಿತರಾಗಿದ್ದಂಥ ಎಲ್ಲ 9 ಮುಸ್ಲಿಂ ಆರೋಪಿಗಳನ್ನ ದೋಷ ಮುಕ್ತ ಮಾಡುತ್ತೆ. 2008ರ ಸ್ಫೋಟ ಮತ್ತು ಹೇಮಂತ್ ಕರ್ಕರೆ ತನಿಖೆ ಇದು ಹೇಗಾಯ್ತು? ಮಾಲೇಗಾಂವ್ನಲ್ಲಿ 2 ಪ್ರತ್ಯೇಕ ವರ್ಷಗಳಲ್ಲಿ ಸ್ಫೋಟಗಳು ಸಂಭವಿಸಿದೆ. 2008ರಲ್ಲಿ ರಂಜಾನ್ ತಿಂಗಳಲ್ಲಿ ಮಾಲೇಗಾಂವ್ನ ಜನನಿಬಿಡ ಪ್ರದೇಶದಲ್ಲಿ ಮೋಟಾರ್ ಸೈಕಲ್ಗೆ ಅಳವಡಿಸಿದಂಥ ಬಾಂಬ್ ಸ್ಫೋಟಗೊಳ್ಳುತ್ತೆ. 6 ಜನ ಸಾವನ್ನಪ್ಪಿದ್ರು ಮತ್ತು ಸುಮಾರು 100 ಜನ ಗಾಯಗೊಂಡಿದ್ರು. ಸೆಪ್ಟೆಂಬರ್ 29, 2008ಕ್ಕೆ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿರುವಂತಹ ಮಾಲೇಗಾಂವ್ ಪಟ್ಟಣದ ಮಸೀದಿಯೊಂದರ ಬಳಿ ಸ್ಫೋಟ ಸಂಭವಿಸಿತ್ತು. ಮುಂಬೈಯಿಂದ ಸುಮಾರು 200 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಪಟ್ಟಣದಲ್ಲಿ ಒಂದು ಮೋಟಾರ್ ಸೈಕಲ್ಗೆ ಜೋಡಿಸಲಾದಂಥ ಸ್ಫೋಟಕ ಸಾಧನ ಸ್ಫೋಟಗೊಂಡು 6 ಜನ ಮೃತಪಟ್ಟು 100ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು. ಸೊ ರಂಜಾನ್ ಮಾಸದಲ್ಲಿ ಮತ್ತು ನವರಾತ್ರಿ ಹಬ್ಬದ ಮೊದಲು ಸ್ಫೋಟ ಸಂಭವಿಸಿದ ಪರಿಣಾಮ ಕೋಮು ವಾತಾವರಣ ಹದಗೆಟ್ಟಿತ್ತು. ಸೊ ಮಹಾರಾಷ್ಟ್ರ ಭಯೋತ್ಪಾದನಾ ನಿಗ್ರಹ ದಳ ATS ಪ್ರಕರಣದ ತನಿಖೆಯನ್ನು ಪ್ರಾರಂಭ ಮಾಡುತ್ತೆ. 2008ರ ಅಕ್ಟೋಬರ್ನಲ್ಲಿ ATSನ ಮಾಜಿ ಮುಖ್ಯಸ್ಥ ಹೇಮಂತ್ ಕರ್ಕರೆ ನೇತೃತ್ವದಲ್ಲಿ 11 ಆರೋಪಿಗಳನ್ನು ಬಂಧಿಸಲಾಯಿತು. ಮುಂಬೈ ದಾಳಿಯಲ್ಲಿ ಹುತಾತ್ಮರಾದಂತಹ IPS ಅಧಿಕಾರಿ ಹೇಮಂತ್ ಕರ್ಕರೆ ಆಗ ATS ಅನ್ನ ಮುನ್ನಡೆಸ್ತಾ ಇದ್ರು. ಮಾಲೇಗಾಂವ್ ಸ್ಫೋಟದಲ್ಲಿ ಬಳಸಲಾದಂಥ ಮೋಟಾರ್ ಸೈಕಲ್ ಬಿಜೆಪಿ ಮಾಜಿ ಸಂಸದೆ ಸಾಧ್ವಿ ಪ್ರಜ್ಞಾ ಸಿಂಗ್ ಅವರಿಗೆ ಸೇರಿದ್ದು ಅನ್ನೋ ಆಧಾರದ ಮೇಲೆ ಇವರನ್ನು ಬಂಧಿಸಲಾಯಿತು. ಇನ್ನು ಪ್ರಜ್ಞಾ ಸಿಂಗ್ ಮಾಲೇಗಾಂವ್ ಸ್ಫೋಟ
ಯೋಜನೆಯಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ರು ಮತ್ತು ಇತರ ಆರೋಪಿಗಳಿಗೆ ವಾಹನವನ್ನು ಒದಗಿಸಿದ್ರು ಅಂತ ತನಿಖಾಧಿಕಾರಿಗಳು ಆರೋಪಿಸಿದ್ರು. 7 ಆರೋಪಿಗಳಲ್ಲಿ ಒಬ್ಬರಾದಂತ ಲೆಫ್ಟಿನೆಂಟ್ ಕರ್ನಲ್ ಪುರೋಹಿತ್ ಅವರನ್ನು ಕೂಡ ಬಂಧಿಸಲಾಗುತ್ತೆ. ಲೇಖಾ ಪುರೋಹಿತ್ ಅಭಿನವ್ ಭಾರತ್ ಗುಂಪಿ ಜೊತೆಗೆ ಸಂಬಂಧ ಹೊಂದಿದ್ರಷ್ಟೇ ಅಲ್ಲ, ಸ್ಫೋಟಕ್ಕಾಗಿ ವ್ಯಕ್ತಿಗಳನ್ನ ನೇಮಿಸಿಕೊಂಡು ಸ್ಫೋಟದಲ್ಲಿ ಬಳಸಲಾದ RDX ಅನ್ನ ಖರೀದಿಸಿದ್ರು ಅಂತ ಈ ATS ಆರೋಪಿಸಿತ್ತು. ಆದ್ರೆ ಪ್ರಜ್ಞಾ ಸಿಂಗ್ ಮತ್ತು ಲೇಖಾ ಪುರೋಹಿತ್ ಇಬ್ರು ಸಹ ತಮ್ಮ ವಿರುದ್ಧದ ಆರೋಪಗಳನ್ನ ನಿರಾಕರಿಸಿದ್ರು. NIA ತನಿಖೆ ಮತ್ತು ರಾಜಕೀಯ ಹಸ್ತಕ್ಷೇಪದ ಆರೋಪಗಳು ಏನಾಗಿತ್ತು ಹಾಗಾದ್ರೆ? ಜನವರಿ 2019ರಲ್ಲಿ ATS ನಿಂದ ಮೊದಲ ಬಾರಿಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಾಗುತ್ತೆ. ಏಪ್ರಿಲ್ 2011ಕ್ಕೆ ಪ್ರಕರಣವನ್ನ ರಾಷ್ಟ್ರೀಯ ತನಿಖಾ ಸಂಸ್ಥೆ NIAಗೆ ವರ್ಗಾಯಿಸಲಾಗುತ್ತೆ. ಮೊದಲು ಸಲ್ಲಿಸಿದಂತ ಸಾಕ್ಷ್ಯಾಧಾರಗಳನ್ನ NIA ಸುಳ್ಳು ಅಂತ ಹೇಳ್ತು. ಪ್ರಕರಣದ ಮರು ತನಿಖೆಯನ್ನ ನಡೆಸ್ತು. ಸಾಕ್ಷಿದಾರರ ಹೇಳಿಕೆಗಳನ್ನ ರೆಕಾರ್ಡ್ ಮಾಡ್ತು. ಹೊಸ ಸಾಕ್ಷ್ಯಾಧಾರಗಳನ್ನ ನ್ಯಾಯಾಲಯಕ್ಕೆ ಸಲ್ಲಿಸ್ತು. ಈಗ ಹೊರಬಿದ್ದಿರುವಂತ ತೀರ್ಪು ಈ ಹೊಸ ಸಾಕ್ಷ್ಯಾಧಾರಗಳನ್ನ ಆಧರಿಸಿದೆ. ಇನ್ನು 2015ರಲ್ಲಿ ಪ್ರಕರಣದ ಆಗಿನ ಪ್ರಾಸಿಕ್ಯೂಟರ್ ರೋಹಿಣಿ ಸಾಲಿಯಾನ್ ಅವರು ಆರೋಪಿಗಳ ಮೇಲೆ ಮೃದುತ್ವ ವಹಿಸುವಂತೆ NIA ಕೇಳ್ಕೊಂಡಿತ್ತು ಅನ್ನೋ ಆಘಾತಕಾರಿ ಸಂಗತಿಯನ್ನು ಬಹಿರಂಗಪಡಿಸಿದ್ರು. ಕೇಂದ್ರದಲ್ಲಿ ಹೊಸ ಸರ್ಕಾರ ಅಂದ್ರೆ ಬಿಜೆಪಿ ನೇತೃತ್ವದ NDA ಆರ್ಸ್ ಬಂದ ನಂತರ ಮೆದು ಧೋರಣೆಯನ್ನು ತಳೆಯುವಂತೆ NIA ತಮ್ಮ ಮೇಲೆ ಒತ್ತಡ ಹೇರಿತು. NIAಯ ಅಧಿಕಾರಿಯೊಬ್ಬರು ದೂರವಾಣಿ ಕರೆ ಮಾಡಿದ್ರು, ಬಂದು ತಮ್ಮನ್ನ ಭೇಟಿ ಮಾಡುವಂತೆ ಸೂಚಿಸಿದ್ರು ಅಂತ 2015ರ ಜೂನ್ ತಿಂಗಳಲ್ಲಿ ದಿ ಇಂಡಿಯನ್ ಎಕ್ಸ್‌ಪ್ರೆಸ್ಗೆ ನೀಡಿದಂತ ಸಂದರ್ಶನವೊಂದರಲ್ಲಿ ರೋಹಿಣಿ ಸಾಲಿಯಾನ್ ಅವರು ತಿಳಿಸಿದ್ರು. ಸೊ ಕರ್ನಾಟಕದ ವಕೀಲರು ಈ ಪ್ರಕರಣದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾಗ NIA ತನಿಖೆನ ಉದ್ದೇಶಪೂರ್ವಕವಾಗಿ ದಿಕ್ತಪ್ಪಿಸ್ತಾ ಇದೆ ಅಂತ ಆರೋಪಿಸಿದ್ರು. ದೊಡ್ಡ ದೊಡ್ಡ ರಾಜಕೀಯ ಶಕ್ತಿಗಳ ಹಸ್ತಕ್ಷೇಪದಿಂದಾಗಿ ಪ್ರಕರಣದ ತನಿಖೆಯ ದಿಕ್ಕು ಬದಲಾಯಿತು. NIA ರಾಜಕೀಯ ಒತ್ತಡಗಳಿಗೆ ಮಣಿತಾ ಇದೆ ಅಂತ ಆರೋಪಿಸಿದ್ರು. ಈ ಕಾರಣದಿಂದಾಗಿ ಕೆಲವು ವಕೀಲರು ತಮ್ಮ ಕರ್ತವ್ಯದಿಂದ ಹಿಂದೆ ಸರಿದ್ರು. ಆ ಆರೋಪಗಳು NIA ತನಿಖೆಯ ವಿಶ್ವಾಸಾರ್ಹತೆ ಬಗ್ಗೆ ಪ್ರಶ್ನೆಗಳನ್ನ ಹುಟ್ಟುಹಾಕಿದ್ವು. ಸೊ ನ್ಯಾಯಾಲಯದ ಅಂತಿಮ ತೀರ್ಪು ಮತ್ತು ಪ್ರಜ್ಞಾ ಠಾಕೂರ್ ಖುಲಾಸೆ. 2018ರಲ್ಲಿ 7 ಆರೋಪಿಗಳ ವಿರುದ್ಧ ಔಪಚಾರಿಕವಾಗಿ ಆರೋಪಗಳನ್ನು ಹೊರಿಸಿ ಹೊಸದಾಗಿ ವಿಚಾರಣೆಗೆ ದಾರಿ ಮಾಡಿಕೊಡಲಾಯಿತು. ಈ 7 ವ್ಯಕ್ತಿಗಳು ಯಾರು ಅಂತಂದ್ರೆ ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್, ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್, ಶ್ರೀಕಾಂತ್ ಪುರೋಹಿತ್, ನಿವೃತ್ತ ಮೇಜರ್ ರಮೇಶ್ ಉಪಾಧ್ಯಾಯ, ಅಜಯ್ ರಾಹಿರ್ಕರ್, ಸುಧಾಕರ್ ದ್ವಿವೇದಿ, ಸುಧಾಕರ್ ಚತುರ್ವೇದಿ ಮತ್ತು ಸಮೀರ್ ಕುಲಕರ್ಣಿ. 2016ರಲ್ಲಿ NIA ಆರೋಪ ಪಟ್ಟಿಯನ್ನ ಸಲ್ಲಿಸಿ ಸಾಕಷ್ಟು ಪುರಾವೆಗಳು ಇಲ್ಲ ಅಂತ ಉಲ್ಲೇಖ ಮಾಡುತ್ತೆ. ATS ತನಿಖೆಯಲ್ಲಿ ಗಂಭೀರ ಲೋಪದೋಷಗಳನ್ನ ಕಂಡುಹಿಡಿದ NIA ತಪ್ಪೊಪ್ಪಿಗೆ ಹೇಳಿಕೆಯನ್ನು ಪಡೆಯೋಕೆ ಆರೋಪಿಗಳನ್ನು ಹಿಂಸಿಸಲಾಯಿತು ಅಂತ ಕೂಡ ಆರೋಪ ಮಾಡುತ್ತೆ. 2025ರ ಏಪ್ರಿಲ್ನಲ್ಲಿ 16 ವರ್ಷಗಳಿಗೂ ಹೆಚ್ಚು ಕಾಲದ ನಂತರ ಪ್ರಾಸಿಕ್ಯೂಷನ್ ಮತ್ತು ಪ್ರತಿವಾದಿಯ ಅಂತಿಮ ವಾದಗಳು ಮುಕ್ತಾಯಗೊಳ್ಳುತ್ತೆ. ಪ್ರಾಸಿಕ್ಯೂಷನ್ 1300 ಪುಟಗಳಿಗೂ ಹೆಚ್ಚು ವಿಸ್ತಾರವಾದ ವಿವರವಾದ ಲಿಖಿತ ವಾದಗಳನ್ನು ಸಲ್ಲಿಸುತ್ತೆ. ಮಾಲೇಗಾಂವ್ನಲ್ಲಿ ಸ್ಫೋಟ ಸಂಭವಿಸಿದ ಉದ್ದೇಶವನ್ನು ವಿವರಿಸ್ತಾ, ಇದು ಮುಸ್ಲಿಂ ಜನಸಂಖ್ಯೆ ಹೆಚ್ಚಿರುವಂತಹ ಪ್ರದೇಶವಾಗಿದ್ದು ಇಲ್ಲಿ ಸ್ಫೋಟ ನಡೆಸಿ ಮುಸ್ಲಿಂ ಸಮುದಾಯದ ಒಂದು ವರ್ಗವನ್ನು ಭಯಭೀತಗೊಳಿಸೋದು, ಕೋಮು ಉದ್ವಿಗ್ನತೆಯನ್ನು ಸೃಷ್ಟಿಸೋದು ಸಂಚುಕೋರರ ಉದ್ದೇಶವಾಗಿತ್ತು ಅಂತ NIA ವಾದಿಸಿತ್ತು. ಜುಲೈ 31ಕ್ಕೆ ಮುಂಬೈನ ವಿಶೇಷ ನ್ಯಾಯಾಲಯ ಮಾಲೇಗಾಂವ್ ಸ್ಫೋಟ ಪ್ರಕರಣದಲ್ಲಿ ಈಗಾಗಲೇ ಜಾಮೀನಿನ ಮೇಲೆ ಹೊರಗಿದ್ದಂತಹ ಪ್ರಜ್ಞಾ ಠಾಕೂರ್ ಸೇರಿ ಎಲ್ಲಾ 7 ಆರೋಪಿಗಳನ್ನ ಖುಲಾಸೆಗೊಳಿಸಿ ತೀರ್ಪನ್ನ ಕೊಟ್ಟಿತ್ತು. ಕಾಕತಾಳೀಯ ಎಂಬಂತೆ ತೀರ್ಪು ಬರೋ ಒಂದು ದಿನದ ಮೊದಲು ಅಮಿತ್ ಶಾ ರಾಜ್ಯಸಭೆಯಲ್ಲಿ ಹಿಂದೂಗಳು ಎಂದಿಗೂ ಭಯೋತ್ಪಾದಕರಾಗೋಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟಿದ್ರು. ಸೊ ದೀರ್ಘಕಾಲದ ವಿಚಾರಣೆ ಬಳಿಕನೂ ಅಪರಾಧಿಗಳು ಪತ್ತೆ ಆಗಿಲ್ಲ. ಮಹಾರಾಷ್ಟ್ರದ ಅತ್ಯಂತ ಮಾರಕ ಭಯೋತ್ಪಾದಕ ದಾಳಿಗಳಲ್ಲಿ ಒಂದಾಗಿರುವಂತಹ ಮಾಲೇಗಾಂವ್ ಸ್ಫೋಟ ಪ್ರಕರಣದಲ್ಲಿ ಯಾರನ್ನೂ ಹೊಣೆಗಾರರನ್ನಾಗಿ ಮಾಡಿಲ್ಲ. ಇದು ವ್ಯವಸ್ಥೆಯ ವೈಫಲ್ಯವೋ ಅಥವಾ ವ್ಯವಸ್ಥಿತ ಪಿತೂರಿಯೋ ಅನ್ನೋ ಪ್ರಶ್ನೆ ಹಾಗೆ ಉಳಿಯುವಂತೆ ಮಾಡಿದೆ. ಸೊ ಮಾಲೇಗಾಂವ್ ಸ್ಫೋಟ ಪ್ರಕರಣದ ಈ ಸುದೀರ್ಘ ಕಾನೂನು ಹೋರಾಟದ ಅಂತ್ಯ ಹಲವು ಕಟು ಸತ್ಯಗಳನ್ನು ನಮ್ಮ ಮುಂದಿಟ್ಟಿದೆ. 19 ವರ್ಷಗಳ ತನಿಖೆ, ಲಕ್ಷಾಂತರ ಪುಟಗಳ ದಾಖಲೆಗಳು ಮತ್ತು ನೂರಾರು ಸಾಕ್ಷಿಗಳ ವಿಚಾರಣೆಯ ನಂತರನೂ 43 ಅಮಾಯಕರನ್ನ ಬಲಿ ಪಡೆದಂತ ಅಸಲಿ ಹಂತಕರು ಯಾರು ಅನ್ನೋದು ಇಂದಿಗೂ ನಿಗೂಢವಾಗಿಯೇ ಉಳಿದಿರುವುದು ನಮ್ಮ ತನಿಖಾ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿ. ತನಿಖಾ ಸಂಸ್ಥೆಗಳ ನಡುವಿನ ಭಿನ್ನಾಭಿಪ್ರಾಯ, ರಾಜಕೀಯ ಹಸ್ತಕ್ಷೇಪದ ಆರೋಪ ಮತ್ತು ಸಾಕ್ಷ್ಯಾಧಾರಗಳ ಕೊರತೆಯ ನಡುವೆ ನ್ಯಾಯ ಅನ್ನೋದು ಕೇವಲ ದೋಷ ಮುಕ್ತಿಯ ತಾಂತ್ರಿಕತೆಗೆ ಸೀಮಿತವಾಯಿತೇ ಹೊರತು ಸಂತ್ರಸ್ತ ಕುಟುಂಬಗಳ ಕಣ್ಣೀರನ್ನು ಒರೆಸುವಲ್ಲಿ ವಿಫಲವಾಗಿದೆ. ಅಪರಾಧಿಗಳ ಪತ್ತೆಯಾಗದೆ ಈ ಪ್ರಕರಣ ಮುಕ್ತಾಯಗೊಂಡಿರೋದು ಕೇವಲ ಕಾನೂನಿನ ಸೋಲಲ್ಲ, ಬದಲಾಗಿ ನ್ಯಾಯಕ್ಕಾಗಿ ಕಾಯ್ತಾ ಇರೋ ಪ್ರತಿಯೊಬ್ಬ ನಾಗರಿಕನ ನಂಬಿಕೆಗೆ ಬಿದ್ದ ದೊಡ್ಡ ಪೆಟ್ಟು. ಕೊನೆಯದಾಗಿ ಈ ಭೀಕರ ಸ್ಫೋಟದ ಕಲೆಗಳು ಮಾಲೇಗಾಂವ್ ಇತಿಹಾಸದಲ್ಲಿ ಮಾಸದ ಗಾಯವಾಗಿ ಮತ್ತು ಉತ್ತರವಿಲ್ಲದ ಪ್ರಶ್ನೆಯಾಗಿ ಎಂದೆಂದಿಗೂ ಉಳಿಯಲಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.